ನೋ ಮೋರ್ ಗ್ರಾವಿಟಿ ಅಂತಾರೆ. ಇದು ಹಳಿ ಟೈಮ್ ಮಷಿನ್ ಇದೆ. ಟೈಮ್ ಮಷಿನ್ 16,666 ಗ್ರಾವಿಟಿ ನ್ಯೂಟನ್. ಇತ್ತೀಚೆಗೆ ಇಂಟರ್ನೆಟ್ನಲ್ಲಿ ವಿಷಯದಂತಹ ಏಲಿಯನ್ ರಚನೆಯು ನೀರಿನಲ್ಲಿ ತೇಲುತ್ತಿರುವ ಈ ವಿಡಿಯೋವನ್ನು ನೋಡಿರಬೇಕು. ಈ ವಿಡಿಯೋದ ನಂತರ ಈ ನಿರ್ದಿಷ್ಟ ಏಲಿಯನ್ ತರಹದ ರಚನೆಯ ಕುರಿತು ನೀವು ಇನ್ನೂ ಅನೇಕ ವಿವರಣೆಯ ವಿಡಿಯೋಗಳನ್ನು ನೋಡಿರಬಹುದು. ಆದರೆ ಆ ಎಲ್ಲ ವಿಷಯಗಳನ್ನು ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಈ ಏಲಿಯನ್ ತರಹದ ರಚನೆ ನಿಖರವಾಗಿ ಏನು ಎಂಬುದು ನಾನು ನಿಮಗೆ ಹೇಳುತ್ತೇನೆ. ಆಗಸ್ಟ್ 29, 2025ರಂದು ಕಿನ್ ಪನಾಮ ಎಂಬ ಟಿಕ್ಟಾಕರ್ ತನ್ನ ಹಿತ್ತಲಿನಲ್ಲಿ ಬಿದ್ದಿರುವ ಉಲ್ಕಾಶಿಲೆಯನ್ನು ನೋಡಿದನು. ಅವನು ಆ ಉಲ್ಕಾಶಿಲೆಯನ್ನು ಎತ್ತಿಕೊಂಡನು ಮತ್ತು ಅದು ಉಲ್ಕಾಶಿಲೆಯಂತೆ ಕಾಣುವ ಸಣ್ಣ ಕಲ್ಲು. ಆದರೆ ಜನರು ಅದನ್ನು ಉಲ್ಕಾಶಿಲೆ ಎಂದು ಭಾವಿಸುತ್ತಿದ್ದಾರೆ. ಈಗ ಅವನು ಆ ಉಲ್ಕಾಶಿಲೆಯನ್ನು ತನ್ನ ಕೈಯಲ್ಲಿ ಎತ್ತಿಕೊಂಡಾಗ ಅದಕ್ಕೆ ಏನೂ ಆಗಲಿಲ್ಲ. ಆದರೆ ಮರುದಿನ ಅವನು ಆ ಉಲ್ಕಾಶಿಲೆಯ ಮೇಲೆ ಎಲೆಯನ್ನು ಇರಿಸಿದಾಗ ಎಲೆ ಉರಿಯಲು ಪ್ರಾರಂಭಿಸಿತು. ಇದರ ನಂತರ ಅದನ್ನು ಗಾಜಿನ ಪಾತ್ರೆಯಲ್ಲಿ ಇರಿಸಿದನು ಮತ್ತು ಈ ವಿಷಯದಂತಹ ರಚನೆಯು ತುಂಬಾ ಬೆಳೆದು ಅದನ್ನು ಪಾತ್ರೆಯೊಳಗೆ ಇಡಬೇಕಾಯಿತು. ನಂತರ ಮುಂದಿನ ವಾರಗಳಲ್ಲಿ ಕಿನ್ ಪನಾಮ ಈ ಏಲಿಯನ್ ತರಹದ ರಚನೆಯೊಂದಿಗೆ ಸಂವಹನ ನಡೆಸುತ್ತಿರುವ ಹೆಚ್ಚಿನ ವಿಡಿಯೋಗಳನ್ನು ನೋಡಿದವು ಮತ್ತು ಈಗ ಕೊನೆಯಲ್ಲಿ, ಅಂದರೆ ಕೆಲವು ವಾರಗಳ ಹಿಂದೆ, ಅವನು ಒಂದು ಸೇಫ್ ಲಾಕರ್ ಒಳಗೆ ಇಟ್ಟನು. ಅದರ ನಂತರ ಅವನು ಅದರ ಬಗ್ಗೆ ನಿರಂತರವಾಗಿ ವಿಡಿಯೋಗಳನ್ನು ಮಾಡಿದನು ಮತ್ತು ಸೇಫ್ ಲಾಕರ್ ಒಳಗಿನಿಂದ ಕೆಲವು ಶಬ್ದಗಳು ಸಹ ಬರುತ್ತಿವೆ ಎಂದು ಹೇಳಿದನು. ಮತ್ತು ನಂತರ ನಾವು ಅಂತಿಮವಾಗಿ ಇತ್ತೀಚೆಗೆ ಬಿಡುಗಡೆಯಾದ ಈ ವಿಡಿಯೋಗೆ ಬರುತ್ತೇವೆ. ಅದರಲ್ಲಿ ಪನಾಮ ಅದನ್ನು ಮುಕ್ತಗೊಳಿಸಿದ್ದೇನೆ ಎಂದು ಹೇಳಿದೆ. ಆಗ ನಾನು ಅದರ ಬಗ್ಗೆ ಇನ್ನೂ ಸ್ವಲ್ಪ ಹೆಚ್ಚು ಸಂಶೋಧನೆ ಮಾಡುತ್ತೇನೆ ಮತ್ತು ನಿಮಗೆ ಹೇಳುತ್ತೇನೆ.